ಡಾರ್ಲಿಂಗ್ ಪ್ರಭಾಸ್ ಯಶಸ್ಸಿನ ನಾಗಾಲೋಟ. ವಿಶ್ವ ಬಾಕ್ಸ್ ಆಫೀಸ್ನಲ್ಲಿ ಕಲ್ಕಿ ಕಲೆಕ್ಷನ್ ಎಷ್ಟು? ಗಲ್ಲಾಪೆಟ್ಟಿಗೆಯಲ್ಲಿ ಬಾಹುಬಲಿಯ ಅಬ್ಬರ ಆರ್ಭಟ. 6 ದಿನಕ್ಕೆ ಟಾಲಿವುಡ್ ರೆಬೆಲ್ ಸ್ಟಾರ್ ದೋಚಿದ್ದೆಷ್ಟು? ಟಾಲಿವುಡ್ ಮಾಸ್ ಮಹಾರಾಜ ಡಾರ್ಲಿಂಗ್ ಪ್ರಭಾಸ್ ಸಿನಿಮಾ ಅಂದ್ರೆ ಫ್ಯಾನ್ಸ್ ಹುಚ್ಚೆದ್ದು ಕುಣಿತಾರೆ. ಕಳೆದ ವಾರವಷ್ಟೇ ವರ್ಲ್ಡ್ ವೈಡ್ ರಿಲೀಸ್ ಆಗಿದ್ದ ಕಲ್ಕಿ 2898 AD ಸಿನಿಮಾವನ್ನ ಬಿಗಿದಪ್ಪಿಕೊಂಡಿದ್ದ ಅಭಿಮಾನಿಗಳು ಬಾಹುಬಲಿ ನಟನೆಗೆ ಬಹುಪರ ಕಂದಿದ್ರು. ಈಗ ಕಲ್ಕಿ ಸಿನಿಮಾ ಕಲೆಕ್ಷನ್ ವಿಚಾರದಲ್ಲಿ ದೊಡ್ಡ ಅಪ್ಡೇಟ್ ಸಿಕ್ಕಿದೆ. ಚಿತ್ರ ಗಳಿಕೆ ನೋಡಿ ಇಡೀ ಭಾರತೀಯ ಚಿತ್ರರಂಗದ ಜನರು ಗಲ್ಲದ ಮೇಲೆ ಕೈಯಿಟ್ಟು ಗಲ್ಲಾಪೆಟ್ಟಿಗೆ ಲೆಕ್ಕಾಚಾರದ ಬಗ್ಗೆ ಟಾಕ್ ಶುರು ಮಾಡಿದ್ದಾರೆ. ಕಲ್ಕಿ 2898 AD ಸಿನಿಮಾ ಬಾಕ್ಸ್ ಆಫೀಸ್ನ ಕೊಳ್ಳೆ ಹೊಡೆದಿದೆ. ಥಿಯೇಟರ್ನಲ್ಲಿ ಸಕ್ಸಸ್ನ ದೊಡ್ಡ ನಾಗಾಲೋಟವನ್ನ ಮುಂದುವರೆಸಿದೆ. ಜೂನ್ 27ರಂದು ವಿಶ್ವಾದ್ಯಂತ ತೆರೆ ಕಂಡ ಈ ಸೈನ್ಸ್ ಫಿಕ್ಷನ್ ಸಿನಿಮಾ ರೆಕಾರ್ಡ್ ಬ್ರೇಕ್ ಮಾಡಿ ದಾಖಲೆಯ ಕಲೆಕ್ಷನ್ ಮಾಡ್ತಾ ಮುಂದೆ ಸಾಗಿದೆ. ಚಿತ್ರ ಬಿಡುಗಡೆಯಾಗಿ 5 ದಿನ ಕಳೆದರೂ ಪ್ರಭಾಸ್ ಅಬ್ಬರ ಆರ್ಭಟ ಜೋರಾಗಿಯೇ ಸದ್ದು ಮಾಡ್ತಿದೆ. ವಿಶ್ವ ಬಾಕ್ಸ್ ಆಫೀಸ್ನಲ್ಲಿ 5 ದಿನಕ್ಕೆ 625 ಕೋಟಿ ರೂಪಾಯಿ ಗಳಿಕೆ ಮಾಡಿತ್ತು. ಈಗ 6ನೇ ದಿನದ ಗಳಿಕೆಯ ಲೆಕ್ಕಾಚಾರ ಸಿಕ್ಕಿದೆ. ಕಲ್ಕಿ 2898 AD ಚಿತ್ರ 6ನೇ ದಿನಕ್ಕೆ 27.85 ಕೋಟಿ ರೂಪಾಯಿ ಗಳಿಕೆ ಮಾಡಿದೆ. ತೆಲುಗು ಭಾಷೆಯಿಂದ 11.2 ಕೋಟಿ ಕಲೆಕ್ಷನ್ ಆಗಿದೆ. ತಮಿಳು, ಮಲಯಾಳಂನಿಂದ ತಲಾ 1.2 ಕೋಟಿ ರೂಪಾಯಿ, ಹಿಂದಿಯಿಂದ 14 ಕೋಟಿ ರೂಪಾಯಿ ಸಿಕ್ಕಿದೆ. ಕನ್ನಡ ವರ್ಷನ್ನಿಂದ ಸಿಕ್ಕಿರುವುದು ಕೇವಲ 25 ಲಕ್ಷ ರೂಪಾಯಿ ಮಾತ್ರ ಎನ್ನಲಾಗಿದೆ. 5ನೇ ದಿನ ಕಲ್ಕಿ ಚಿತ್ರ ಜಾಗತಿಕವಾಗಿ ಒಟ್ಟು 635 ಕೋಟಿ ರೂಪಾಯಿ ಬಾಚಿಕೊಂಡಿತ್ತು. ಮೊದಲ ದಿನ ಭರ್ಜರಿ 191 ಕೋಟಿ ರೂಪಾಯಿ ಗಳಿಸಿದ ಕಲ್ಕಿ ಆ ಮೂಲಕ ಸ್ಯಾಂಡಲ್ವುಡ್ನ KGF 2 ಅಂದ್ರೆ 159 ಕೋಟಿ ರೂಪಾಯಿ ದಾಖಲೆ ಮುರಿದು ಮುನ್ನುಗ್ತಿದೆ. ಆದಾಗ್ಯೂ 223 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದ RRR ಮತ್ತು 217 ಕೋಟಿ ರೂಪಾಯಿ ಗಳಿಸಿದ ಬಾಹುಬಲಿ 2 ಈಗಲೂ ಮೊದಲ ದಿನದ ಕಲೆಕ್ಷನ್ ವಿಚಾರದಲ್ಲಿ ಮೊದಲೆರಡು ಸ್ಥಾನಗಳಲ್ಲಿ ಭದ್ರವಾಗಿವೆ. ನಿರ್ದೇಶಕ ನಾಗ್ ಅಶ್ವಿನ್ ಆಕ್ಷನ್ ಕಟ್ ಹೇಳಿರುವ ಕಲ್ಕಿ ಮಲ್ಟಿ ಸ್ಟಾರ್ ಸಿನಿಮಾವಾಗಿದೆ. ಪ್ರಭಾಸ್ ಮತ್ತು ದೀಪಿಕಾ ಪಡುಕೋಣೆ ಮೊದಲ ಬಾರಿ ತೆರೆ ಹಂಚಿಕೊಂಡಿದ್ದು, ಬಾಲಿವುಡ್ನ ಹಿರಿಯ ನಟ ಅಮಿತಾಬ್ ಬಚ್ಚನ್ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ದಕ್ಷಿಣ ಭಾರತದ ಜನಪ್ರಿಯ ತಾರೆಗಳಾದ ಕಮಲ್ ಹಾಸನ್, ಶೋಭನಾ ಮತ್ತಿತರರು ಅತಿಥಿ ಪಾತ್ರದಲ್ಲಿ ಮಿಂಚಿದ್ದಾರೆ. ಒಟ್ನಲ್ಲಿ ಪ್ರಭಾಸ್ ಒರಿಜಿನಲ್ ಬಾಕ್ಸ್ ಆಫೀಸ್ ಸುಲ್ತಾನ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ.